ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಕರ್ನಾಟಕದ ಹಂಪಿ ಇದು ಕೇವಲ ಒಂದು ಪ್ರವಾಸಿ ಸ್ಥಳವಲ್ಲ, ಭಾರತದ ಅತ್ಯಂತ ಪ್ರಸಿದ್ಧ ಪುರಾತನ ನಗರಗಳಲ್ಲಿ ಒಂದಾಗಿದೆ. ಇಲ್ಲಿ ಇರುವ ಕಲ್ಲಿನ ಗುಡ್ಡಗಳು, ಹಳೆಯ ದೇವಸ್ಥಾನಗಳು ಮತ್ತು ಅವಶೇಷಗಳು ಇಂದಿಗೂ ಒಂದು ವಿಭಿನ್ನ ಅನುಭವ ಕೊಡುತ್ತದೆ. ಆದರೆ ಈ ಸ್ಥಳಕ್ಕೆ ಸಂಬಂಧಿಸಿದ ಒಂದು ಕುತೂಹಲಕರ ಪ್ರಶ್ನೆ ಇದೆ. ಹಂಪಿ ನಿಜವಾಗಿಯೂ ರಾಮಾಯಣದ ಕಿಷ್ಕಿಂಧ ಆಗಿತ್ತಾ? ಇದು ನಿಜವೇ ಅಥವಾ ಕೇವಲ ನಂಬಿಕೆಯೇ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಇತಿಹಾಸ ಮತ್ತು ಪುರಾಣ ಎರಡನ್ನೂ ನೋಡಬೇಕು. ಕಿಷ್ಕಿಂಧ ಎಂದರೇನು? ರಾಮಾಯಣದಲ್ಲಿ ಕಿಷ್ಕಿಂಧ ಎಂಬ ಒಂದು ಪ್ರಸಿದ್ಧ ಉಲ್ಲೇಖ ಇದೆ. ಈ ಸ್ಥಳ ವಾನರರ ರಾಜ್ಯವಾಗಿತ್ತು ಎಂದು ಹೇಳಲಾಗಿದೆ. ಅಲ್ಲಿ ಸುಗ್ರೀವ ಮತ್ತು ವಾಲಿ ರಾಜರಾಗಿದ್ದರು. ಈ ಇಬ್ಬರ ನಡುವೆ ನಡೆದ ಸಂಘರ್ಷ ರಾಮಾಯಣದಲ್ಲಿ ಒಂದು ಪ್ರಮುಖ ಭಾಗವಾಗಿದೆ. ರಾಮನು ಸೀತೆಯನ್ನು ಹುಡುಕುವ ಸಮಯದಲ್ಲಿ ಈ ಪ್ರದೇಶಕ್ಕೆ ಬಂದಿದ್ದಾನೆ ಎಂದು ಕಥೆಯಲ್ಲಿ ವಿವರಿಸಲಾಗಿದೆ. ಹಾಗೂ ಸುಗ್ರೀವನೊಂದಿಗೆ ಸ್ನೇಹ ಮಾಡಿಕೊಂಡು ಅವನಿಗೆ ಸಹಾಯ ಮಾಡಿದನು. ಹಂಪಿಯ ಭೌಗೋಳಿಕ ಸಂಪರ್ಕ. ಇಂದಿನ ಹಂಪಿ ತುಂಗಭದ್ರಾ ನದಿಯ ತೀರದಲ್ಲಿದೆ. ಈ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು, ಗುಡ್ಡಗಳು ಮತ್ತು ಬೆಟ್ಟಗಳು ತುಂಬಿವೆ. ರಾಮಾಯಣದಲ್ಲಿ ಕೂಡ ಕಿಷ್ಕಿಂಧ ಪ್ರದೇಶವನ್ನು ನದಿ, ಬೆಟ್ಟಗಳು ಮತ್ತು ಕಲ್ಲುಗಳಿಂದ ಕೂಡಿದ ಪ್ರದೇಶ ಎಂದು ವಿವರಿಸಲಾಗಿದೆ. ಹಂಪಿಯ ಸುತ್ತಮುತ್ತಲಿನ ಪ್ರಕೃತಿ ಮತ್ತು ಭೂ ಆಕಾರ ಈ ವಿವರಣೆಗೆ ಹೋಲಿಕೆಯಾಗುತ್ತದೆ. ಪ್ರಮುಖ ಸ್ಥಳಗಳು. ಹಂಪಿಯ ಹತ್ತಿರ ಕೆಲವು ಸ್ಥಳಗಳನ್ನು ಕಿಷ್ಕಿಂಧ ಪ್ರದೇಶದೊಂದಿಗೆ ಸಂಬಂಧಪಡಿಸಲಾಗುತ್ತದೆ. ಅಂಜನಾದ್ರಿ ಬೆಟ್ಟ, ಇದು ಹನುಮಂತನ ಜನ್ಮಸ್ಥಳ ಎಂದು ಸ್ಥಳೀಯ ನಂಬಿಕೆ ಇದೆ. ಮಾತಂಗ ಬೆಟ್ಟ, ಈ ಬೆಟ್ಟವು ಸುಗ್ರೀವನೊಂದಿಗೆ ಸಂಬಂಧ ಹೊಂದಿದೆ. ವಾಲಿಯಿಂದ ತಪ್ಪಿಸಿಕೊಳ್ಳಲು ಸುಗ್ರೀವ ಇಲ್ಲಿ ಆಶ್ರಯ ಪಡೆದನು ಎಂದು ಹೇಳಲಾಗುತ್ತದೆ. ಮಲ್ಯವಂತ ಬೆಟ್ಟ, ಈ ಬೆಟ್ಟದಲ್ಲಿರುವ ರಘುನಾಥ ದೇವಸ್ಥಾನ ಪ್ರಸಿದ್ಧವಾಗಿದೆ. ರಾಮ ಮತ್ತು ಲಕ್ಷ್ಮಣರು ಮಳೆಗಾಲ ಮುಗಿಯುವವರೆಗೂ ಇಲ್ಲಿ 4 ತಿಂಗಳು ಉಳಿದಿದ್ದರು ಎಂದು ನಂಬಲಾಗುತ್ತದೆ. ಋಷಿಮುಖ ಬೆಟ್ಟ, ರಾಮ ಮತ್ತು ಹನುಮಂತನು ಮೊದಲ ಬಾರಿ ಭೇಟಿಯಾದ ಸ್ಥಳವೆಂದು ಈ ಬೆಟ್ಟವನ್ನು ಪರಿಗಣಿಸಲಾಗುತ್ತದೆ. ಪಂಪಾ ಸರೋವರ, ಇಲ್ಲಿ ಶಬರಿ ಎಂಬ ಭಕ್ತೆಯು ರಾಮನನ್ನು ಭೇಟಿ ಮಾಡಿದಳು. ಅವಳು ರಾಮನಿಗೆ ಸುಗ್ರೀವನನ್ನು ಹುಡುಕಲು ಕಿಷ್ಕಿಂಧಕ್ಕೆ ಹೋಗುವಂತೆ ಹೇಳಿದಳು. ಕೋದಂಡರಾಮ ದೇವಸ್ಥಾನ, ತುಂಗಭದ್ರಾ ನದಿಯ ತೀರದಲ್ಲಿರುವ ಈ ದೇವಸ್ಥಾನದಲ್ಲಿ ರಾಮನು ಸುಗ್ರೀವನನ್ನು ಕಿಷ್ಕಿಂಧದ ರಾಜನಾಗಿ ಪಟ್ಟಾಭಿಷೇಕ ಮಾಡಿದನು ಎಂದು ನಂಬಲಾಗುತ್ತದೆ. ಸಂಪೂರ್ಣ ಹಂಪಿ ಪ್ರದೇಶದಲ್ಲಿ ರಾಮಾಯಣದ ಕಥೆಗಳೊಂದಿಗೆ ಸಂಬಂಧ ಹೊಂದಿರುವ ಅನೇಕ ಸ್ಥಳಗಳು ಮತ್ತು ಅವಶೇಷಗಳು ಕಂಡುಬರುತ್ತವೆ. ಇತಿಹಾಸ ಮತ್ತು ಪುರಾಣ. ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ರಾಮಾಯಣ ಒಂದು ಪುರಾಣ ಕಥೆ, ಹಂಪಿ ಒಂದು ಐತಿಹಾಸಿಕ ಸ್ಥಳ. ಇದು ವಿಜಯನಗರ ಸಾಮ್ರಾಜ್ಯದ ಭಾಗ. ಹಂಪಿಯ ಇತಿಹಾಸ ಸುಮಾರು 14ನೇ ಶತಮಾನಕ್ಕೆ ಸೇರಿದೆ. ಆದರೆ ರಾಮಾಯಣದ ಕಥೆಗಳು ಅದಕ್ಕಿಂತ ತುಂಬಾ ಹಳೆಯವು. ಈ ಎರಡರ ನಡುವೆ ನೇರವಾದ ಸಾಕ್ಷಿ ಇಲ್ಲ.
ಆದರೆ ಜನರ ನಂಬಿಕೆ ಮತ್ತು ಪುರಾಣದ ಕಥೆಗಳು ಈ ಸಂಪರ್ಕವನ್ನು ಹೇಳುತ್ತವೆ. ಇಂದಿನ ನಂಬಿಕೆ. ಇಂದಿಗೂ ಬಹಳ ಜನರು ಹಂಪಿಯನ್ನು ಕಿಷ್ಕಿಂಧ ಪ್ರದೇಶವೆಂದು ನಂಬುತ್ತಾರೆ. ಭಕ್ತರು ಈ ಸ್ಥಳಗಳಿಗೆ ಭೇಟಿ ನೀಡಿ ಪವಿತ್ರವೆಂದು ಪರಿಗಣಿಸುತ್ತಾರೆ. ಈ ನಂಬಿಕೆ ವರ್ಷಗಳ ಕಾಲದಿಂದ ಮುಂದುವರಿಯುತ್ತಿದೆ. ಹೀಗಾಗಿ ಹಂಪಿ ಕಿಷ್ಕಿಂಧ ಆಗಿತ್ತಾ ಎಂಬುದು ಸಾಕ್ಷಿಗಿಂತ ನಂಬಿಕೆಯ ಮೇಲೆ ಇದೆ. ಆದರೆ ಹಂಪಿಯ ಬೆಟ್ಟಗಳು, ಕಲ್ಲುಗಳು ಮತ್ತು ನದಿ ರಾಮಾಯಣದ ವಿವರಣೆ ಹೋಲುತ್ತವೆ. ಅದಕ್ಕಾಗಿ ಹಂಪಿ ಇತಿಹಾಸ ಮತ್ತು ಪುರಾಣ ಎರಡನ್ನೂ ಸೇರಿರುವ ಒಂದು ವಿಶೇಷ ಸ್ಥಳವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇಂತಹ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.